ಹೆದ್ದಾರಿಯಲ್ಲಿ ಹೊತ್ತಿ ಉರಿದ ಕಾರು, 5 ಪಾರು. ಶಂಕಿತ ಉಗ್ರನ ಬಂಧನ, ದಾಳಿ ಸಂಚು ಬಯಲು. ಶಂಕಿತ ಉಗ್ರನ ಬಂಧನ, ದಾಳಿ ಸಂಚು ಬಯಲಾಗಿದ್ದು ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಆಕಸ್ಮಿಕ ಬೆಂಕಿಯಿಂದ ಹೆದ್ದಾರಿಯಲ್ಲಿ ಕಾರೊಂದು ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ 5 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊರವಲಯದಲ್ಲಿ ಕಾರು ಧಗಧಗಿಸಿದೆ. ದುರ್ಗೇಶ್ ಕುಟುಂಬವು ದೇವನಹಳ್ಳಿಯಿಂದ ತಿಮ್ಮರಾವುತನಹಳ್ಳಿಗೆ ಕಾರಿನಲ್ಲಿ ತೆರಳುತ್ತಾ ಇತ್ತು. ಮುಳಬಾಗಿಲು ನಗರದ ಬಳಿ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಉಪೇಂದ್ರ ಅಭಿನಯದ ನೆಕ್ಸ್ಟ್ ಲೆವೆಲ್ ಸಿನಿಮಾಗೆ ಅದ್ಧೂರಿ ಮುಹೂರ್ತ. ಪ್ರಭಾಸ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ನ ಸಲಾಟೋಗೆ ಸಜ್ಜು. ಚಿತ್ರೀಕರಣ ಮುಗಿಸಿದ ಕಿರುನಗೆ ಚಿತ್ರತಂಡ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಮಾಲಾಶ್ರೀ ಪುತ್ರಿ ಆರಾಧನಾ ಅಭಿನಯದಲ್ಲಿ ಬರ್ತಾ ಇರುವ ನೆಕ್ಸ್ಟ್ ಲೆವೆಲ್ ಸಿನಿಮಾದ ಮುಹೂರ್ತ ಸದ್ದಿಲ್ಲದೆ ನೆರವೇರಿದೆ. ಚಿತ್ರಕ್ಕೆ ಉಪೇಂದ್ರ ಪುತ್ರ ಆಯುಷ್ ಕ್ಲಾಪ್ ಮಾಡಿದ್ರೆ, ನಿರ್ಮಾಪಕ ತರುಣ್ ಶಿವಪ್ಪ ಪತ್ನಿ ಮಾನಸ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದ್ದಾರೆ. ಅರವಿಂದ್ ಕೌಶಿಕ್ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದು, ತರುಣ್ ಸ್ಟುಡಿಯೋಸ್ ನಿರ್ಮಾಣ ಮಾಡ್ತಾ ಇದೆ. ಹರ್ಷಿಣಿ ಸಿನಿಮಾಸ್ ನಿರ್ಮಾಣದ ಕಿರುನಗೆ ಚಿತ್ರವು ಇತ್ತೀಚೆಗೆ ಚಿತ್ರೀಕರಣವನ್ನ ಪೂರ್ಣಗೊಳಿಸಿ ಹಂಸಲೇಖ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮಾತಿನ ಮರುಜೋಡಣೆಯ ಹಂತವನ್ನ ಮುಗಿಸಿದೆ. ಲತಾಶ್ರೀ ಡಿಸಿ ಅವರ ಕಥೆಯನ್ನ ಆಧರಿಸಿ ಅಶೋಕ್ ಕಡಬ ನಿರ್ದೇಶನ ಮಾಡಿರುವ ಈ ಚಿತ್ರವು ಇಂದಿನ ಯುವ ಜನರ ಮನಸ್ಥಿತಿಯನ್ನ ಪ್ರತಿಬಿಂಬಿಸುವ ವಿನೂತನ ಪ್ರೇಮ ಕಥೆಯನ್ನ ತೆರೆಗೆ ತರ್ತಾ ಇದೆ. ಈ ಚಿತ್ರದಲ್ಲಿ ಖ್ಯಾತ ನಟಿ ಶ್ರುತಿ, ಬಾಲಿವುಡ್ ನಟ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಜೊತೆಗೆ ಸುಧಾ ಬೆಳವಾಡಿ ಸೇರಿದಂತೆ ಅನೇಕ ಪ್ರತಿಭಾವಂತ ಕಲಾವಿದರು ಅಭಿನಯಿಸಿದ್ದಾರೆ. ಎ ಆರ್ ರೆಹಮಾನ್ ಅವರ ಬಳಿ ಸಂಗೀತ ಕಲಿತಿರುವ ಸುಕೃತ್ 5 ಮನಮೋಹಕ ಹಾಡುಗಳನ್ನು ನೀಡಿದ್ದಾರೆ.